ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ಕೇಳಿ, ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಎದೆ ಬಡಿತದ ಸದ್ದು ಅವಳಿಗೆ ಕೇಳಿಸುವಷ್ಟು ಜೋರಾಗಿತ್ತು ಪ್ರಾರ್ಥನಾಳದು. ಎದೆನೇ ಒಡೆದೋಗದೇನೋ ನಂದು, ಇನ್ನೂ ಒಸಿಯುವತ್ತು ಅಲ್ಲೇ ನಿಂತಿದ್ರೆ. ಹೌದು, ನಾನ್ಯಾಕಪ್ಪ ಬೆಪ್ತಕಡಿ ಹಂಗೆ ಅಲ್ಲೇ ನಿಂತಿದ್ದು? ಥತ್ ನನ್ನ ಬುದ್ಧಿಗೆ. ಅವಯ್ಯ ಪ್ರೊಫೆಸರ್ ಸರ್ನ ನೋಡಿದ್ರೇ ನನಗೇನೋ ಆಯ್ತದೆ. ಅವ್ರ ಕಣ್ಣಾಗೆ ಏನೋ ಅದೇ ಅನ್ನಿಸ್ತದೆ ನನಗೆ. ಅದಕ್ಕೆ ಹೆಂಗೆಂಗೋ ಆಗೋದು ನನಗೆ. ಆದರೂ ಎಷ್ಟು ಚಂದ ಅಲ್ವಾ ಆ ಕಣ್ಣು, ಜೇನು ಕಣ್ಣು, ಆಕರ್ಷಕ ನೋಟ. ಕನ್ನಡಕ ಹಾಕ್ಕೊಂಡು ಅದನ್ನ ಆಗಾಗ ಮ್ಯಾಕ್ ಹಾಕ್ತಾರಲ್ಲ ಸರ್ರು, ಆಗಂತೂ ಅವ್ರನ್ನ ನೋಡ್ತಾನೇ ಇದ್ಬಿಡೋಣ ಅನ್ನಿಸ್ತದೆ ಅಂತಾರಲ್ಲ ಕಾಲೇಜ್ ಹುಡುಗಿರು. ದಿಟ್ವೇ ಹಂಗೆ ಅವರೇ ಬಿಡು. ಎಲ್ಲರಿಗೂ ನನ್ನಂಗೆ ಆದದೇನೋ ಅವ್ರನ್ನ ನೋಡಿದ್ರೆ. ಯಾರಿಗೆ ಹೆಂಗಾರ ಆಗಲಿ, ನಾನಂತೂ ಎದೆ ಹೊಡ್ಕೊಂಡು ಹೊಗೆ ಹಾಕ್ಸ್ಕೊಬಿಡ್ತೀನಿ ಅಷ್ಟೇಯ. ಹಿಂಗೆ ಆದರೆ ಏನಾರ ಆಗಲಿ, ಇನ್ನು ಆ ವಯ್ಯನ ಮಕ್ಕ ನೋಡೋದೇ ಬೇಡ. ಕೆಳಗೆ ನೋಡ್ಕೊಂಡು ಮಾತಾಡ್ಬಿಡೋದು ಅವ್ರು ತಾವು. ಹೌದು, ಹಾಗೆ ಮಾಡೋಣ. ನಿಂಗೂ ತಲೆ ಐತೆ ಪ್ರಾರ್ಥನಾ? ತನ್ನ ಬೆನ್ನು ತಾನೇ ತಟ್ಟಿಕೊಂಡಳು. ಯಪ್ಪ, ಈ ಪ್ರೊಫೆಸರ್ ಯೋಚನೆ ಮಾಡ್ತಾ ಮಾಡ್ತಾ ಟೈಮ್ ಆಗಿದೆ ತಿಳಿಲಿಲ್ವಲ್ಲ. ಥತ್ ನನ್ನ ತಲೆಗೆ ಮೊಟಕಿಕೊಂಡು ಡ್ರೆಸ್ ಬದಲಾಯಿಸಿ ಹಾಸ್ಟೆಲ್ ಕಡೆ ಹೊರಟಳು ಪ್ರಾರ್ಥನಾ. ಅವಳು ಎದುರಿನಿಂದ ಹೋದ ಮೇಲೆ ಸಮಾಧಾನದ ಉಸಿರು ಬಿಟ್ಟ ಶರಶ್ಚಂದ್ರ. ಅವಳಿಂದ ಅಂತರ ಕಾಯ್ದುಕೊಳ್ಳುವುದು, ದೂರವಿರುವುದು ತನ್ನಿಂದ ಆಗದಿರುವ ಮಾತು ಎನಿಸಿಬಿಟ್ಟಿತವನಿಗೆ. ಎದುರಿಗೆ ಅವಳಿದ್ದರೆ ಏನೇನೋ ಹುಚ್ಚು ಆಲೋಚನೆ ತನ್ನ ಮನಸ್ಸಿಗೆ. ಬೆವರಿಗೆ ಅವಳ ಕೆನ್ನೆಗೆ ಅಂಟಿಕೊಂಡಿದ್ದ ಮುಂಗುರುಳನ್ನು ಸರಿಸಿ ಅವಳ ಕಿವಿಯ ಹಿಂದೆ ಸಿಕ್ಕಿಸುವ ಬಲವಾದ ಆಸೆಯುಂಟಾಗುತ್ತದೆ ತನಗೆ. ಕೆಂಪಾಗಿದ್ದ ಅವಳ ತುಂಬುಗೆನ್ನೆಯನ್ನೊಮ್ಮೆ ಸ್ಪರ್ಶಿಸಿಬಿಡಲೇ ಎನ್ನಿಸಿಬಿಟ್ಟಿತ್ತು. ಅಂತಹ ಆಲೋಚನೆಗಳು ಬಂದಾಗ ಭಯವಾಗುತ್ತದೆ ತನಗೆ, ಎಲ್ಲಿ ತಾನು ತಪ್ಪು ಮಾಡಿಬಿಡುತ್ತೇನೋ ಎಂದು. ಅದೇ ಭಯಕ್ಕೆ ಅವಳನ್ನು ತನ್ನ ಮುಂದಿನಿಂದ ಕಳಿಸಿದ್ದು ತಾನು. ಅಸಲಿಗೆ ತನಗೇನಾಗುತ್ತಿದೆ ಎಂಬ ಬಗ್ಗೆ ತನಗೇ ಅರ್ಥವಾಗುತ್ತಿಲ್ಲ. ಅವಳ ಬಗ್ಗೆ ತನಗೆ ಅನುಕಂಪವಿದೆಯೇ, ಅಭಿಮಾನವಿದೆಯೇ, ಚಿಕ್ಕ ಹುಡುಗಿ ಎಂಬ ಮಮತೆ ಇದೆಯೇ, ತನಗೆ ಸಹಾಯ ಮಾಡಿದಳೆಂಬ ಕೃತಜ್ಞತೆ ಇದೆಯೇ, ಅವಳ ಮುಗ್ಧತೆ ತನ್ನನ್ನು ಆಕರ್ಷಿಸಿದೆಯೇ, ಅಥವಾ ಪ್ರೀತಿ? ಮುಂದೆ ಯೋಚಿಸಲೇ ಭಯವಾಯಿತವನಿಗೆ. ಛೇ, ಆ ತರಹದ ಭಾವನೆ ಅವಳ ಬಗ್ಗೆ ತನಗಿರಲು ಸಾಧ್ಯವೇ ಇಲ್ಲ, ಇರಕೂಡದು, ಇರಲು ತಾನು ಬಿಡಬಾರದು. ಅವಳ ಮುಂದಿನ ಜೀವನಕ್ಕಾಗಿ, ಭವಿಷ್ಯಕ್ಕಾಗಿ. ಆದರೂ ಅವಳು ತನ್ನ ಸುತ್ತಮುತ್ತ ಇರಲಿ ಎಂದೇ ಬಯಸುತ್ತೇನೆ ತಾನು. ಈ ವಿಷಯದಲ್ಲಿ ತಾನು ಅಸಹಾಯಕ, ಸ್ವಾರ್ಥಿ. ಅವಳ ಒಂದು ಇರುವಿಕೆಯಲ್ಲಿ ತನ್ನ ನೆಮ್ಮದಿಯನ್ನು ಕಂಡುಕೊಳ್ಳುವ ಸ್ವಾರ್ಥಿ ತಾನು. ಅವಳಿಂದ ಇನ್ನೇನನ್ನೂ ತಾನು ಬಯಸುವುದಿಲ್ಲ. ಅವಳ ಇರುವಿಕೆಯೊಂದನ್ನು ಬಿಟ್ಟು ಅದೇ ತನಗೆ ನೆಮ್ಮದಿ, ಸಾಕು, ತನಗಿಷ್ಟೇ ಸಾಕು. ಹೀಗೆ ಒಂಟಿಯಾಗಿಯೇ ಜೀವನ ಸವೆಸಿಬಿಡುತ್ತೇನೆ. ಅನಾಥ, ಎಂದಿಗೂ ಅನಾಥನೇ. ಭಾರವಾದ ಉಸಿರು ಬಿಟ್ಟು ಕಣ್ಣಿಗೆ ಕೈ ಹಚ್ಚಿದ ಶರಶ್ಚಂದ್ರ. ಹಾಸ್ಟೆಲ್ ಕಡೆಗೆ ಹೊರಟಿದ್ದ ಪ್ರಾರ್ಥನಾಳ ನೋಟ ಬೇಡವೆಂದರೂ ಶರಶ್ಚಂದ್ರ ಕುಳಿತಿದ್ದ ಟೇಬಲ್ ಕಡೆಗೆ ಹೊರಳಿತು. ಅವಳ ಬಟ್ಟಲು ಕಂಗಳು ಇನ್ನೂ ಅರಳಿದವು. ಅವನಿನ್ನೂ ಅಲ್ಲಿಯೇ ಕುಳಿತಿದ್ದಾನೆ, ಅದಲ್ಲ ವಿಷಯ. ಅವಳನ್ನು ಸೆಳೆದಿರುವುದು ಅವನು ಕುಳಿತ ಭಂಗಿ. ಆಕರ್ಷಕವೆನಿಸಿತ್ತು ಅವಳಿಗೆ. ಒಂದು ಟೇಬಲ್ ಹಿಂದಿನ ಕುರ್ಚಿಯಲ್ಲಿ ಕುಳಿತಿದ್ದಾನೆ ಶರಶ್ಚಂದ್ರ. ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಹಾಕಿ ಕುರ್ಚಿಯಿಂದ ಸ್ವಲ್ಪ ಮುಂದೆ ಬಾಗಿ ತನ್ನ ಎರಡೂ ಕೈಗಳನ್ನು ಕೂಡಿಸಿ ತನ್ನ ಗಡ್ಡದ ಮೇಲಿರಿಸಿದ್ದಾನೆ. ಅವನ ಕಂದು ಕಂಗಳನ್ನು ಕನ್ನಡಕ ಅಪ್ಪಿ ಕುಳಿತಿದೆ. ಹಣೆಯ ಮೇಲೆ ಗಾಳಿಗೆ ಹರಡಿದ ಕೂದಲ ಮೇಲೆ ಕೂಡ ಗಮನವಿಲ್ಲದೆ ಯಾವುದೋ ದೀರ್ಘ ಆಲೋಚನೆಯಲ್ಲಿದ್ದಾನೆ. ಅವನ ಮೇಲಿಂದ ತನ್ನ ದೃಷ್ಟಿಯನ್ನು ಬದಲಿಸಲು ಸಾಧ್ಯವೇ ಆಗಲಿಲ್ಲ ಅವಳಿಗೆ. ಅಚಾನಕ್ಕಾಗಿ ಅವಳ ಕಡೆ ತಿರುಗಿದ ಶರಶ್ಚಂದ್ರ ತನ್ನನ್ನೇ ನೋಡುತ್ತಿದ್ದ ಮಿಂಚುಕಂಗಳು. ಎದ್ದು ಅವಳ ಕಡೆ ನಡೆದ. ಅವನು ಬಂದ ನಿಂತ ಅರಿವೂ ಆಗಲಿಲ್ಲ ಅವಳಿಗೆ. ಕಣ್ಣು ಮಿಟುಕಿಸದೆ ನೋಡುತ್ತಲೇ ಇದ್ದಾಳೆ. ಸುತ್ತಲೂ ನೋಡಿ ಅವಳ ಮುಖದ ಹತ್ತಿರ ಮುಖ ತಂದು ಚಿಟಿಕೆ ಹೊಡೆದ. ಬೆಚ್ಚಿ ಅವನ ಮೇಲಿಂದ ತನ್ನ ನೋಟ ಬದಲಿಸಿ ನೆಲ ನೋಡುತ್ತಾ ನಿಂತಳು. ಇನ್ನೂ ಹತ್ತಿರ ಬಂದು ಅವಳ ಕಡೆ ಬಾಗಿ, ಏನು ಮೇಡಮ್, ಯಾಕೆ ಹಂಗೆ ನೋಡಿದ್ದು? ನನ್ನ ದೃಷ್ಟಿ ಆಗಲ್ವಾ ನನಗೆ? ಅವತ್ತಂದ್ರಲ್ಲ ತಾವು, ನಿಜವಾಗ್ಲೂ ಅಷ್ಟು ಚೆಂದಾಗಿದ್ದೀನ ನಾನು? ಹಾಂ? ಪಿಸು ಧ್ವನಿಯಲ್ಲಿ ಅವಳನ್ನು ಪ್ರಶ್ನಿಸಿದ. ತಲೆ ಎತ್ತದೆ ಸರ್ರನೆ ಹಿಂದೆ ತಿರುಗಿ ಓಡಿದಳು ಪ್ರಾರ್ಥನಾ. ಅವಳ ರೀತಿಗೆ ತನ್ನ ಕೂದಲನ್ನು ಮೇಲೇರಿಸಿಕೊಂಡು ಮುಗುಳ್ನಕ್ಕ ಶರಶ್ಚಂದ್ರ. ತಲೆ ಕೊಡವಿ ತನ್ನ ಕಾರಿನ ಕಡೆ ನಡೆದ.
ಮನೆಗೆ ಬಂದ ಶರಶ್ಚಂದ್ರ ನೇರವಾಗಿ ತನ್ನ ರೂಮಿನ ಕಡೆ ಹೊರಟ. ಅಮ್ಮನ ಹತ್ತಿರ ತನ್ನೆಲ್ಲ ಭಾವನೆಗಳನ್ನು ಹೇಳಬೇಕಲ್ಲ. ಆ ಹುಡುಗಿ ನಿನ್ನ ಮಗನಿಗೆ ಏನೋ ಮೋಡಿ ಮಾಡಿದ್ದಾಳಮ್ಮ. ಏನೋ ಇದೆ ಅವಳಲ್ಲಿ, ಯಾರಲ್ಲಿಯೂ ಇರದಿರುವಂಥದ್ದು. ಅವಳ ಉಪಸ್ಥಿತಿಯೇ ನನಗೆ ಆಹ್ಲಾದಕರವೆನಿಸುತ್ತದೆ. ನಿನ್ನ ಬಿಟ್ಟು ಇನ್ಯಾರ ಬಳಿಯೂ ನನಗೆ ಆಪ್ತತೆಯ ಭಾವನೆ ಬಂದಿರಲೇ ಇಲ್ಲ ಅಮ್ಮ. ಆದರಿವಳು ನನಗೆ ತುಂಬ ಆಪ್ತಳೆನಿಸುತ್ತಾಳೆ, ನನಗೆ ತುಂಬ ಹತ್ತಿರದವಳೆನಿಸುತ್ತಾಳೆ. ಯಾಕೆ ಹೀಗಾಗ್ತಿದೆ ಅಮ್ಮ? ಬಹುಶಃ ಚಿಕ್ಕ ಹುಡುಗಿ, ನನ್ನಂತೆ ಅನಾಥೆ, ಸ್ವಾಭಿಮಾನಿ, ಮುಗ್ಧೆ ಅವಳು. ಅದಕ್ಕೆ ಇಂತಹ ಭಾವನೆ ಬಂದಿರಬೇಕು ನನಗೆ ಅಲ್ವಾ? ಅದೇ ಇರುತ್ತೆ, ಇನ್ನೇನಿರಲು ಸಾಧ್ಯ? ಚಿಕ್ಕ ಹುಡುಗಿಯದು, ನಾನು ಮುಂದೆ ಆಲೋಚಿಸದಾದ. ಒಟ್ಟಿನಲ್ಲಿ ಅವಳು ತನ್ನ ಸುತ್ತಮುತ್ತ ಇರುವುದು ಮುಖ್ಯ ನನಗೆ ಅಷ್ಟೇ. ಯೋಚನೆಯ ದಿಕ್ಕು ಮೇಘನಾ ಕಡೆ ತಿರುಗಿತು. ಇವಳು ತನ್ನ ಜೀವನದ ಅತ್ಯಮೂಲ್ಯವಾದದ್ದನ್ನೇ ಕಿತ್ತುಕೊಂಡವಳು. ನನ್ನಂಥ ಅನಾಥನಿಗೆ ತಮ್ಮ ಪ್ರೀತಿ ವಾತ್ಸಲ್ಯ ಎಲ್ಲವನ್ನೂ ದಾರೆ ಎರೆದ ದೇವತೆ ನನ್ನಮ್ಮ. ಇವಳಿಂದಲೇ ನನ್ನಿಂದ ದೂರವಾದರು. ಮತ್ತ್ಯಾಕೆ ಬಂದಿದ್ದಾಳೋ ನನ್ನ ನೆಮ್ಮದಿ ಹಾಳು ಮಾಡಲು. ನನ್ನ ಹಿಂದೆ ಮುಂದೆಯೇ ಸುತ್ತುತ್ತಾಳೆ. ನೋಡಿದವರು ಏನಂದುಕೊಳ್ಳಲ್ಲ, ಆಡುವಂತಿಲ್ಲ, ಅನುಭವಿಸುವಂತಿಲ್ಲ. ಅವಳ ಉಪಸ್ಥಿತಿಯೇ ಹಿಂಸೆ ಎನಿಸುತ್ತದೆ ಅವನಿಗೆ. ಅವಳು ಮುಟ್ಟಿದರೆ ಮುಳ್ಳು ಚುಚ್ಚಿದ ಅನುಭವ. ಅವಳಿಗೆ ತಾನು ಮೊದಲಿನಂತೆಯೇ ಅವಳ ಜೊತೆ ಇರಬೇಕಂತೆ. ಮೈ ಫುಟ್. ಎಷ್ಟು ನಾಚಿಕೆಗೆಟ್ಟ ಹೆಣ್ಣಿರಬೇಕು! ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಅವೆಲ್ಲ. ಅವಳ ಉಪಸ್ಥಿತಿಯನ್ನೇ ಸಹಿಸಲಾಗುತ್ತಿಲ್ಲ ತನಗೆ. ಇನ್ನು ಮೊದಲಿನಂತಿರುವುದು ಕನಸು, ಕನಸಿನ ಮಾತು ಅದು. ಅವನ ಹಣೆಯ ಮೇಲೆ ಹಾರಾಡುತ್ತಿದ್ದ ಸೊಂಪು ಕೂದಲು ತನ್ನ ಕೆನ್ನೆಯನ್ನು ಸವರಿದ ಹಾಗಾಗಿ ಬೆಚ್ಚಿ ಸುತ್ತಮುತ್ತ ನೋಡಿದಳು ಪ್ರಾರ್ಥನಾ. ಹಾಸ್ಟೆಲ್ಗೆ ಬಂದು ಒಂದು ಪುಸ್ತಕ ಹಿಡಿದು ಕುಳಿತಿದ್ದಳು ಅವಳು. ಬಂದಾಗಿನಿಂದಲೂ ಬೆಚ್ಚಿ ಬೆಚ್ಚಿ ಬೀಳುವಂತಾಗಿತ್ತು ಅವಳ ಸ್ಥಿತಿ. ಅವನ ಸನಿಹ, ಪಿಸು ಮಾತು, ಮೈಯ ಘಮ ಎಲ್ಲವೂ ಅಷ್ಟು ಕಾಡತೊಡಗಿತ್ತು ಅವಳನ್ನು. ಥತ್, ಬ್ಯಾಡ ಪ್ರಾರ್ಥನಾ, ಎಂಥ ಯೋಚನೆ ನಿಂದು? ಅವಯ್ಯ ಪ್ರೊಫೆಸರ್ ಬಗ್ಗೆ ಯೋಚನೆ ಮಾಡೋ ಕೆಲಸ ಅಷ್ಟೇನಾ ನಿಂಗೆ? ಓದೋರು ಯಾರು? ಮ್ಯಾಕಿರೋ ನಿಮ್ಮ ಅಮ್ಮ ಬಂದಾರ? ಬುದ್ಧಿ ಬೇಡವಾ ನಿಂಗೆ? ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಒಂದು ಯೋಗ್ಯತೆ ಬೇಕು. ನನಗೆಲ್ಲಿದ್ದದು ಆ ಯೋಗ್ಯತೆ ಅಲ್ವಾ? ಮತ್ತೆ ತನ್ನ ತಲೆಗೆ ಮೊಟಕಿಕೊಂಡು ಮತ್ತೆ ಓದಲು ಪ್ರಯತ್ನಿಸಿ ಸೋತಳು ಪ್ರಾರ್ಥನಾ. ಪದೇ ಪದೇ ಅವನ ಮುಖವೇ ಎದುರಿಗೆ ಬಂದಂತಾಗುತ್ತಿತ್ತು. ಥತ್, ಯಾಕಿಂಗಾಯ್ತಾ ಇದೆಯೋ? ಆಕಾಶ ನೋಡಿಕೊಂಡು ಕಣ್ತುಂಬಿಕೊಂಡಳು. ಅಮ್ಮ, ನನ್ಯಾಕೆ ಒಂದ್ಕಿತಾನೂ ನೋಡ್ದಂಗೆ ಹೊಂಟೋಗಿದ್ದು ನೀನು? ನೋಡು, ನನಗೆ ಹೆಂಗೆಂಗೋ ಆಯ್ತಾ ಇದೆ. ಏನು ಮಾಡಲಿ ನಾನು? ಯಾರತ್ರ ಹೇಳಿ ನನ್ನ ಕಷ್ಟನ, ನನ್ನೆಲ್ಲ ಭಾವನೆನ? ಹೆಣ್ಮಕ್ಳಿಗೆ ಅಮ್ಮ ಇರಬೇಕು. ಅವ್ರ ಮನಸ್ಸಿನ ನೋವು, ನಲಿವು, ಆಸೆ ಹೇಳ್ಕೊಳ್ಳೋಕ್ಕೆ. ನಿಂಗೆ ಗೊತ್ತಿತ್ತು ತಾನೇ? ಮತ್ತ್ಯಾಕೆ ನನ್ನ ಬಿಟ್ಟು ಹೊಂಟೋಗಿದ್ದು ನೀನು? ಕಣ್ಣೀರು ತೊಡೆದುಕೊಂಡು ಮೊಣಕಾಲ ಮೇಲೆ ಗದ್ದ ಇಟ್ಟು ಕುಳಿತಳು ಪ್ರಾರ್ಥನಾ. ನಿಟ್ಟುಸಿರು ಬಿಟ್ಟು ಕಣ್ಮುಚ್ಚಿದ ಶರಶ್ಚಂದ್ರ. ನಿಧಿರಾದೇವಿ ಅವನ ಹತ್ತಿರವೂ ಸುಳಿಯಲಿಲ್ಲ. ಏನೇನೋ ಯೋಚನೆಗಳು. ಮೇಘನಾ, ಶಾಂಭವಿ, ತನ್ನ ಬಿಸ್ನೆಸ್, ಕಾಲೇಜಿನ ಕೆಲಸ, ಎಲ್ಲ ಯೋಚನೆಗಳೂ ಒಂದೇ ಸಮನೆ ತಲೆಹೊಕ್ಕವು. ಎದ್ದು ಬಾಲ್ಕನಿಯತ್ತ ನಡೆದ. ಆಕಾಶದಲ್ಲಿ ಪೂರ್ಣ ಚಂದಿರನಿದ್ದ. ಅದನ್ನೇ ದಿಟ್ಟಿಸಿದ ಶರಶ್ಚಂದ್ರ. ಚಂದ್ರನಲ್ಲಿ ಪ್ರಾರ್ಥನಾಳ ಮುದ್ದು ಮುಖವೇ ಹೊಳೆಯುತ್ತಿದೆ ಎನಿಸಿತವನಿಗೆ. ಛೇ, ಏನಿದು? ಈ ಹುಡುಗಿ ಯಾಕೆ ಹೀಗೆ ಆವರಿಸಿಕೊಂಡಿದ್ದಾಳೆ ನನ್ನ? ಎಲ್ಲಿ ನೋಡಿದರೂ, ಏನೇ ನೋಡಿದರೂ ಅವಳದೇ ನೆನಪು. ಯಾವುದೇ ವಿಷಯ ಯೋಚಿಸಿದರೂ ಕೊನೆಗೆ ಅವಳ ವಿಷಯದಲ್ಲೇ ಮುಕ್ತಾಯವಾಗುತ್ತದೆ. ಮನಸ್ಸ್ಯಾಕೋ ಹಿಡಿತ ತಪ್ಪುತ್ತಿದೆ ಎನಿಸಿತವನಿಗೆ. ಮುಂದೆ ಯೋಚಿಸಲು ಭಯವಾಯಿತು. ಮನಸ್ಸಿನ ತುಂಬ ನೋವು. ಆ ನೋವಿನಲ್ಲೂ ಹಿತವಿದೆ ಎನಿಸಿತು. ಇದೊಂದೇ ತನಗೆ ಶಾಶ್ವತ. ಇಷ್ಟರಲ್ಲೇ ತಾನು ತೃಪ್ತಿಪಡಬೇಕು. ಅಷ್ಟೇ ತಾನು ಪಡೆದುಕೊಂಡು ಬಂದಿದ್ದು. ವಿಷಾದದ ನಗು ಮೂಡಿತು ಅವನ ಮೊಗದಲ್ಲಿ. ತೂಗು ಮಂಚದ ಮೇಲೆ ಮೈ ಚಾಚಿದ. ಪಾರಿ, ಏ ಪಾರಿ, ಯಾಕೆ ನಿದ್ದೆ ಬಂದಿಲ್ವಾ? ಅಮ್ಮ ನೆನಪಾದ್ರಾ? ಇಲ್ಲ ಅಜ್ಜಮ್ಮನ? 1-5 ನಿಮಿಷವಾಗಿರಬಹುದು. ಪ್ರಾರ್ಥನಾ ಬಂದು ಕುಳಿತು ಹೊರಗೆ. ಮಮತಾ ಅವಳನ್ನು ಹುಡುಕಿಕೊಂಡು ಬಂದು ಗೆಳತಿಯನ್ನು ಪ್ರಶ್ನಿಸಿದ್ದಳು. ಹ್ಞೂ ಮಮ್ಮಿ, ಒಂದೊಂದು ಸಲ ನಾನು ಯಾವುದೋ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದೆ. ಅದಕ್ಕೆ ನನಗೆ ಅಮ್ಮ ಇಲ್ಲ, ಅಪ್ಪ ಇದ್ದರೂ ಇಲ್ಲ, ಯಾರ ಪ್ರೀತಿನೂ ನನಗೆ ದಕ್ಕಿಲ್ಲ ಅನ್ನಿಸ್ತದೆ ಕಣೆ. ಯಾಕಂಗೆ ಅನ್ಕತೀಯ ಪಾರಿ? ನಿಂಗೂ ಒಂದಿನ ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋರು ಸಿಗ್ತಾರೆ, ನೋಡ್ತಿರು. ವಿಷಾದದ ನಗು ಮೂಡಿತು ಅವಳ ಮುಖದ ಮೇಲೆ. ಅಂಥ ಕನಸು ಕಾಣೋದು ಇಲ್ಲ ಕಣೆ ನಾನು. ಅದೆಲ್ಲ ಕೇಳೋಕೆ ಓದೋಕೆ ಅಷ್ಟೇಯ, ನಡೆಯೋಕ್ಕಿಲ್ಲ ಮಮ್ಮಿ.
ಅದ್ಬಿಡು, ನೀನು ಮಲ್ಕೊಳ್ಳಿಲ್ಲ, ನನ್ನ ಹುಡ್ಕ ಬಂದಿದ್ದಿ. ಬಾ, ನಾಳೆ ಕಾಲೇಜು ಮುಗಿಸ್ಕೊಂಡು ಅನಾಥಾಶ್ರಮಕ್ಕೆ ಹೋಗಬೇಕು. ನಾನು ಕೆಲಸಕ್ಕೆ ರಜಾ ಹಾಕಿವ್ನಿ. ನನಗೆ ಒಬ್ಬರ ಪ್ರೀತಿ ಮಮತೆ ಎಲ್ಲ ಕನಸು ಅಷ್ಟೇ ಅಂದುಕೊಂಡ ಶರಶ್ಚಂದ್ರ. ಮನಸ್ಸು ಭಾರವಾಯಿತು. ಅದ್ಯಾವಾಗ ತೂಗು ಮಂಚದ ಮೇಲೆಯೇ ನಿದ್ರೆ ಆವರಿಸಿತೋ. ಬೆಳಗ್ಗೆ ಎದ್ದವರೇ ಸ್ನಾನಕ್ಕೆ ಓಡಿ ಗಡಿಬಿಡಿಯಲ್ಲೇ ಸ್ನಾನ ಮುಗಿಸಿ ಗೆಳತಿಯರಿಬ್ಬರು ತಿಂಡಿಯನ್ನೂ ತಿನ್ನದೆ ಕಾಲೇಜಿಗೆ ಹತ್ತಿರವಿದ್ದ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದರು. ಇಂದು ಪ್ರಾರ್ಥನಾ ಅಮ್ಮನ ದಿನಕಾರ್ಯ. ಮಮತಾ ಪ್ರಾರ್ಥನಾಳನ್ನೇ ನೋಡುತ್ತಿದ್ದಳು. ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಇಂದು ಪ್ರಾರ್ಥನಾ. ಬಿಳಿಯ ಲಂಗ, ಕೆಂಪು ದಾವಣಿ, ತಲೆಗೆ ಸ್ನಾನ ಮಾಡಿ ಹಾಗೆಯೇ ಕ್ಲಿಪ್ ಹಾಕಿ ಹಾರಲು ಬಿಟ್ಟಿದ್ದ ಅವಳ ಗುಂಗರು ಕೂದಲು, ಮುದ್ದಾದ ಮುಖ, ಅಗಲವಾದ ನೀಲಿ ಕಣ್ಣಿಗೆ ತೆಳುವಾಗಿ ಕಾಡಿಗೆ ಹಚ್ಚಿದ್ದಳು. ಹಣೆಯ ಮೇಲೆ ಕೆಂಪು ಬೊಟ್ಟು, ಆಗಾಗ ಮುಖವನ್ನು ಮುತ್ತಿಕ್ಕುತ್ತಿದ್ದ ಮುಂಗಿರುಳು. ಒಟ್ಟಿನಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತಿದ್ದಳು ಪ್ರಾರ್ಥನಾ. ಮಮ್ಮಿ, ಮಮ್ಮಿ, ಯಾಕೆ ಹಂಗೆ ನೋಡ್ತಿದ್ದಿ? ಏನಾಗೈತೆ? ಸರಿಯಾಗಿಲ್ವಾ ನಾನು ರೆಡಿಯಾಗಿರೋದು? ಮಕ್ಕಕ್ಕೇನಾರ ಮೆತ್ಕೊಂಡೈತೇನೆ? ಎಂಥದ್ದು ಇಲ್ಲ ಪಾರಿ, ನೀನಿವತ್ತು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಿ ಗೊತ್ತಾ? ಅದಕ್ಕೆ ನೋಡ್ತಿದ್ದೆ. ಎಂಥ ಮುದ್ದು ಇಲ್ಲ ಗುದ್ದು ಇಲ್ಲ, ಸುಮ್ಕಿರು ಮಮ್ಮಿ. ಬಾ, ದೇವಸ್ಥಾನದ ಒಳಗೋಗಿ ಅಮ್ಮನ ಹೆಸರಲ್ಲಿ ಕಾಣಿಕೆ ಹಾಕಿ ನಮಸ್ಕಾರ ಮಾಡ್ಬಿಟ್ಟು ಬರೋಣ. ಇಬ್ಬರೂ ಒಳ ಹೊಕ್ಕರು. ಬೆಳಗ್ಗೆ ತಡವಾಗಿಯೇ ಎಚ್ಚರವಾಗಿತ್ತು ಶರಶ್ಚಂದ್ರನಿಗೆ. ತೂಗು ಉಯ್ಯಾಲೆಯ ಮೇಲೆ ಮಲಗಿದ್ದರಿಂದಲೋ ಏನೋ ಮೈಕೈಯೆಲ್ಲ ನೋಯುತ್ತಿತ್ತು. ಜಿಮ್ ಮಾಡುವ ಮನಸ್ಸಾಗಲಿಲ್ಲ ಅವನಿಗೆ. ಸೀದಾ ಸ್ನಾನ ಮುಗಿಸಿ ರೆಡಿಯಾದವನೇ ಕೆಳಗಿಳಿದ. ತಿಂಡಿ ತಿಂದವನು, ರಂಗಜ್ಜ, ಇವತ್ತು ನಂದನ ಕಡೆ ಹೋಗ್ಬರ್ತೀನಿ. ತುಂಬ ದಿನ ಆಯಿತು ಆ ಕಡೆ ಹೋಗದೆ. ಶಾರದಮ್ಮ ಮಕ್ಕಳನ್ನು ನೋಡಿ ಬರ್ತೀನಿ. ಹೋಗ್ಬಿಟ್ಟು ಬನ್ನಿ ಚಂದ್ರಪ್ಪ. ಶಾರದಮ್ಮನವ್ರನ್ನ ನಾನು ಕೇಳಿದೆ ಅನ್ನಿ. ಬರ್ತೀನಿ ರಂಗಜ್ಜ. ಕಾರಿನ ಕೀ ಎತ್ತಿಕೊಂಡು ಹೊರಟ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಕಾಲೇಜಿನ ಆವರಣದ ಕಡೆಗೆ ಬರುತ್ತಿದ್ದಾರೆ ಗೆಳತಿಯರಿಬ್ಬರು. ಅದೇ ಸಮಯಕ್ಕೆ ಶರಶ್ಚಂದ್ರನ ಕಾರು ಕಾಲೇಜಿನ ಆವರಣದ ಒಳಗೆ ಪ್ರವೇಶಿಸಿತು. ಕಾರಿನಿಂದ ಇಳಿದು ಕಾರಿನ ಡೋರ್ ಲಾಕ್ ಮಾಡುತ್ತಿದ್ದವನ ನೋಟ ಅಚಾನಕ್ಕಾಗಿ ನಡೆದು ಬರುತ್ತಿದ್ದ ಇವರಿಬ್ಬರ ಮೇಲೆ ಬಿದ್ದಿತ್ತು. ಕಾರ್ ಲಾಕ್ ಮಾಡುವುದನ್ನು ಮರೆತು ಹೋದ ಶರಶ್ಚಂದ್ರ ಪ್ರಾರ್ಥನಾಳಿಂದ ನೋಟ ಕೀಳದಾದ. ಎಂಥ ಸ್ನಿಗ್ಧ ಸೌಂದರ್ಯ ಇವಳದು. ಹಣೆಯ ಮೇಲಿನ ಬೊಟ್ಟಿನ ಮೇಲೆ ಇಟ್ಟಿದ್ದ ದೇವರ ಕುಂಕುಮ ಒಂದು ತರಹದ ದೈವಿಕ ಕಳೆ ತಂದುಕೊಟ್ಟಿದೆ ಅವಳಿಗೆ. ಮನಸ್ಸು, ದೇಹ, ಹಗುರವಾದ ಭಾವ, ಅನುಭವ ಅವನಿಗೆ. ಏನೋ ಮಾತನಾಡುತ್ತಾ ಬರುತ್ತಿದ್ದವಳ ನೋಟವೂ ಇವನ ಕಡೆ ಹೊರಳಿತು. ಅವನ ನೋಟ ತನ್ನ ಕಡೆಯೇ ಇದೆ ಅನ್ನಿಸಿ ನೋಟ ತಗ್ಗಿಸಿದಳು ಪ್ರಾರ್ಥನಾ. ಅವನ ಮುಂದಿನಿಂದಲೇ ಹಾದು ಹೋದರು ಇಬ್ಬರು. ಅವನನ್ನು ಮಾತ್ರ ನೋಡುವ ಸಾಹಸ ಮಾಡಲಿಲ್ಲ ಅವಳು. ಅವನು ಮಾತ್ರ ಕಣ್ಣೆವೆ ಮುಚ್ಚದೆ ಅವಳನ್ನು ಕಣ್ತುಂಬಿಕೊಂಡ. ಅವಳು ಹಾದು ಹೋಗುವಾಗ ಅವಳು ಮುಡಿದಿದ್ದ ಮಲ್ಲಿಗೆಯ ಘಮ ಮೈ ಸವರಿತು. ಅವಳು ಕಣ್ಣಳತೆಯಿಂದ ದೂರಾದಾಗ ಎಚ್ಚೆತ್ತವ ತಲೆ ಕೂದಲು ಮೇಲೇರಿಸಿ ತಲೆ ಕೊಡವಿದ. ಕಾರ್ ಲಾಕ್ ಮಾಡಿ ಒಳ ನಡೆದ. ಕ್ಲಾಸ್ ಒಳ ಬಂದವಳ ಎದೆ ಬಡಿತ ಇನ್ನೂ ಸಹಜ ಸ್ಥಿತಿಗೆ ಬಂದಿರಲಿಲ್ಲ. ಅಷ್ಟರಲ್ಲಿ ಅವನದೇ ಆಗಮನವಾಯಿತು ಅಲ್ಲಿಗೆ. ತಲೆ ತಗ್ಗಿಸಿ ಕುಳಿತುಬಿಟ್ಟಳು ಪ್ರಾರ್ಥನಾ. ಅಪ್ಪಿತಪ್ಪಿಯೂ ಅವನ ಕಡೆ ನೋಡಬಾರದೆಂದುಕೊಂಡಳು.